ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತೇವೆ. ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನಲ್ಲಿ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನಸಂಗ್ರಹ ಮಾತನಾಡು. ಪವಿತ್ರಾತ್ಮನೇ, ಈ ವಾರ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಕೊಡಬೇಕು ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾನು ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ 5 ಮತ್ತು 6ನೇ ವಾಕ್ಯ. ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರಿಗಿಂತ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನು ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕನಾಗಿಯೂ ಮಾಡಿದವನು ಆಗಿರುವುದನಿಗೆ ಯುಗ ಯುಗಾಂತಗಳವರಲ್ಲಿಯೂ ಘನ ಮಹತ್ವಗಳಲ್ಲಿ, ಆಮೇನ್. ಇಲ್ಲಿ ಯೋಹನನ ಪ್ರಕಟಣೆಯಲ್ಲಿ ಯೋಹನಲ್ಲಿ ಹೇಳ್ತಾನೆ 5ನೇ ವಾಕ್ಯದ 2ನೇ ಭಾಗದಲ್ಲಿ, ನಮ್ಮನ್ನು ಪ್ರೀತಿಸುವವನೆಂದರೆ ದೇವರು ಇವತ್ತು ನಮ್ಮೆಲ್ಲರನ್ನು ಆತ ಪ್ರೀತಿಸುವವನು. ಯೇಸು ರಕ್ತದ ಮುಖಾಂತರ ನಮ್ಮನ್ನು ಪಾಪದಲ್ಲಿ ಬಿಡಿಸಿದವನು. ಅಷ್ಟೇ ಅದೇ, ನಮ್ಮನ್ನು ರಾಜ್ಯವನ್ನಾಗಿ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿ ಆತನ ಮಾಡಿ ಯಾರ್ಯಾರು ಯೇಸು ನಂಬಿಕೆ ಇಡುತ್ತಾರೋ, ನಂಬಿಕೆ ನೀನು ಮುಳುಗಿ ದಿವಸ ಅಂದ್ಕೊಂಡಿದ್ದರು, ಇಲ್ಲಿ ಯೋನ ಹೇಳ್ತಾನೆ, ದೇವರು ನಮ್ಮನ್ನು ಪ್ರೀತಿ ಮಾಡಿ ಯೇಸು ರಕ್ತದ ಮುಖಾಂತರ ನಮ್ಮ ಎಲ್ಲ ಪಾಪಗಳಿಂದ ಬಿಡಿಸಿಕೊಂಡು ನಮ್ಮನ್ನು ರಾಜ್ಯವನ್ನಾಗಿಯೂ ಯಾಜಕನಾಗಿ ಮಾಡಿದವನು ಆಗಿರುವಾತನಿಗೆ ಯುಗ ಯುಗಾಂತರಗಳವರೆಗೂ ಘನ ಮಹತ್ವಗಳಲ್ಲಿ, ಆಮೇನ್. ಅದರ್ಥ ಪಡೆದರೆ ದೇವರಿಗೂ ಘನ ಮಹತ್ವವನ್ನು ಕೊಡಬೇಕು. ಯಾಕಂದರೆ ಯೇಸು ರಕ್ತ ಮುಖ ದೇವರು ನಮ್ಮನ್ನು ರಾಜ್ಯವನ್ನಾಗಿಯೂ ಯಾಜಕನ ಮಾಡಿದ್ದಾನೆ. ಅದೇ ಪ್ರತಿಯೊಬ್ಬ ಯಾಜಕರ ಕರ್ತವ್ಯ ಏನಾಗಿದೆ, ದೇವರನ್ನು ಯುಗಾಂತಗಳವರೆಗೂ ಘನ ಮಹತ್ವಗಳಿಂದ ದೇವರು ಘನಪಡಿಸುವ. ಅದೇ ಹೇಗೆ ದೇವರನ್ನು ಘನಪಡಿಸುವುದು ಎಂಬುದಾಗಿ ನಾವು ಕೆಲವು ಸಂಗತಿ ನೋಡುತ್ತೇವೆ. ಮೊದಲನೇ ಸಂಗತಿಯಾಗಿದೆ, ದೇವರನ್ನು ಸ್ತುತಿಸುವುದರ ಮುಖಾಂತರ ಘನಪಡಿಸುವರು ಆಗಬೇಕು. ಕೀರ್ತನೆ 50 ಅದರಲ್ಲಿ 23ನೇ ವಾಕ್ಯ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುತ್ತಾರೆ. ಹಾಗಾದರೆ ಇವತ್ತು ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿದ್ದಾನೆ ಮತ್ತು ಆತ ರಕ್ತದ ಮುಖಾಂತರ ಎಲ್ಲ ಪಾಪಗಳಿಂದ ಬಿಡಿಸಿದ್ದಾನೆ ಎಂಬುದಾಗಿ ಯೋಹನ ಹೇಳ್ತಾನೆ. ಅಷ್ಟೇ ಅದೇ, ನಿಮ್ಮನ್ನು ರಾಜ್ಯವನ್ನಾಗಿಯೂ ಯಾಜಕರನ್ನು ನೇಮಿಸಿದ್ದಾನೆ. ಅದು ಪ್ರತಿಯೊಬ್ಬ ಯಾಜಕ ಕರ್ತವ್ಯದೇ ಪ್ರತಿದಿನವೂ ದೇವರಿಗೆ ಘನತೆಯನ್ನು ಸಲ್ಲಿಸಬೇಕು. ಆ ಘನತೆ ಒಂದು ಅರ್ಥವಾಗಿದೆ, ಯಾರ್ಯಾರು ದೇವರಿಗೆ ಸ್ತುತಿಯನ್ನು ಸಮರ್ಪಿಸ್ತಾರೋ ಅವರೇ ದೇವರನ್ನು ಘನಪಡಾಗಿದೆ. ಅಲ್ಲಿ ದಾವೀದ ಹೇಳ್ತಾನೆ, ಯಾರು ಸ್ತುತಿಯನ್ನು ಸಮರ್ಪಿಸ್ತಾರೋ ಅವರೇ ನನ್ನ ಗೌರವ. ಇದರ್ಥವೇ, ಪ್ರತಿದಿನ ಪ್ರೇ ಯಾವುದೇ ಸಮಸ್ಯೆ ಇರಬಹುದು, ಯಾವುದೇ ಕಷ್ಟ ಸೋದು ಏನು ಇದ್ದರೂ ಸಹ ಪ್ರೇ ನೀವು ಎಂದಿಗೂ ನಿಮ್ಮ ಬಾಯಿಯಿಂದ ದೇವರನ್ನು ಗುಣಗುಟ್ಟುವರಾಗಬಾರದು. ದೇವರು ಒಳ್ಳೆಯವನು, ಆತನು ನಿಮ್ಮನ್ನು ಪ್ರೀತಿಸ್ತಾನೆ. ಆತ ತನ್ನ ಮಗನ ಹೆಸರು ಕಾಯ್ದುಕೊಂಡಿದ್ದಾನೆ. ನಿಮ್ಮ ಹೆಸರನ್ನು ಜೀವಬಾಧೆ ಪಟ್ಟಲ್ಲಿ ಬರೆದಿಟ್ಟಿದ್ದಾನೆ. ಅದಕ್ಕೋಸ್ಕರ ನೀವು ಯಾಜಕರು ಆಗಿದೆ. ಅದು ಪ್ರತಿನಿತ್ಯ ಪ್ರತಿ ಸಂದರ್ಭದಲ್ಲಿ ದೇವರನ್ನು ಸ್ತುತಿಯನ್ನು ಸಮರ್ಪಿಸುವುದಾದರೆ ನೀವು ದೇವರನ್ನು ಘನಪಡಿಸ್ತೀರಿ ಎಂಬುದಾಗಿ ಇಲ್ಲಿ ದಾವೀದ. ಅದು ಹೊಸ ಉಂಡಕ್ಕೆ ನಾವು ನೋಡ್ತೇವೆ. 1ನೇ ಥೆಸಲೋನಿಕದ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ, ಎಲ್ಲದರಲ್ಲಿಯೂ ಕರ್ತನ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಇಲ್ಲಿ ಅಪ್ಪದ ಪೌಲ ಪ್ರತಿಯೊಂದು ವಿಷಯದಲ್ಲಿ ಒಳ್ಳೆಯ ಸಂಗತಿಗೆ ಬಲ ಆಗ್ಬೋದು, ಕೆಟ್ಟ ಸಂದರ್ಭ ಪ್ರತಿಯೊಂದು ಸಂದರ್ಭದಲ್ಲಿಯೂ ಏನು ಮಾಡಬೇಕು, ದೇವರಿಗೆ ಕರ್ತನ ಸ್ತುತಿ ಸಲ್ಲಿಸಬೇಕು. ಇದು ದೇವರ ಚಿತ್ತವಾಗಿದೆ ನಿಮ್ಮ ಜೀವಿತದಲ್ಲಿ ಪ್ರೇರೆ. ಇದರ ಮುಖ ದೇವರನ್ನು ಘನಪಡಿಸುತ್ತೀರಿ ನೀವು ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಇಬ್ರಿಯವರಿಗೆ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ, ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ.
ಆತನ ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಪುನಃ ವಾಪಸ್ ಪೌಲ್ ಹೇಳ್ತಾನೆ, ದೇವರನ್ನು ಘನಪಡಿಸಿದರೇನು ಎಡೆ ಬಿಡದೆ ನೀವು ದೇವರನ್ನು ಸ್ತೋತ್ರ ಯಜ್ಞವನ್ನು ಸಮರ್ಪಿಸಬೇಕು. ಪ್ರಿಯರೇ, ಯಾವ ಸಮಸ್ಯೆ ಬಂದರೂ ಯಾವ ಗುಣಗುಟ್ಟಬಾರ್ದು. ಎಡೆ ಬಿಡದೆ ಸ್ತೋತ್ರ ಸಮರ್ಪಿಸುವುದೇ ಅದು ದೇವರು ಮೆಚ್ಚುವ ಯಜ್ಞ. ಮತ್ತು ಅದರ ಮುಖಾಂತರ ನೀವು ದೇವರನ್ನು ಘನಪಡಿಸುವವರು ಆಗಬೇಕು. ಇದಕ್ಕೆ ನಿಮಗೆ ದೇವರು ಯಾಜಕನಾಗಿ ನೇಮಿಸಿದ್ದಾನೆ. ಇದು ಯಾಜಕರ ಕರ್ತವ್ಯವಾಗಿದೆ ಎಂಬುದನ್ನು ಈ ವಾಕ್ಯನ ನೋಡುವರಾಗಿದೆ. ಎರಡನೇ ಸಂಗತಿ ಆಗಿದೆ, ಪರಿಶುದ್ಧತೆ ಮೂಲಕ ದೇವರನ್ನು ಘನಪಡಿಸುವರಾಗಬೇಕು. ಕೀರ್ತನೆ 29 ಅದರಲ್ಲಿ 2ನೇ ವಾಕ್ಯ, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಪರಿಶುದ್ಧತೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ಬರೀ ದಾವೀದನೇ ದೇವರನ್ನು ಆರಾಧಿಸುವವರು ದೇವರಿಗೆ ಯೋಗ್ಯವಾದ ಘನ ಸಲ್ಲಿಸಬೇಕು. ಅದು ಆಗಿದೆ, ದೇವರು ಪರಿಶುದ್ಧನಾಗಿದೆ. ಬರೀ ದೇವರನ್ನು ಆರಾಧನೆ ಮಾಡುವವರು ಪರಿಶುದ್ಧರಾಗಿ ಜೀವನ ಮಾಡಬೇಕು. ಅದೇ ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಲಿಕ್ಕೆ ಆಗುವುದಿಲ್ಲ ಎಂಬುದೇ ಅಪಸ್ಮಾರ ಆಗಿದೆ. ಇವತ್ತು ನಮ್ಮ ಕರ್ತವ್ಯವಾಗಿದೆ, ಯೇಸು ನಂಬಿಕೆ ಇಟ್ಟುಕೊಂಡು ನೀರು ಮುಳುಗಿಸಿಕೊಂಡು ಪ್ರತಿಯೊಬ್ಬನು ಯಾಜಕರಾಗಿದೆ. ನಿಮ್ಮ ಕರ್ತವ್ಯವಾಗಿದೆ, ದೇವರನ್ನು ನೀವು ಪರಿಶುದ್ಧದ ಮುಖಾಂತರ ಆತನ ಘನಪಡಿಸುವ. ನೀವು ಪರಿಶುದ್ಧರಾಗಿ ಜೀವನ ಮಾಡಿದ್ದರೆ ದೇವರ ನಾಮಕ್ಕೆ ದೂಷಣೆ ಆಗ್ತಿದೆ, ದೇವರ ನಾಮಕ್ಕೆ ಕಲಂಕವಾದ. ಅದಕ್ಕೆ ಆರಾಧನೆ ಮಾಡುವವರು ನಿಮ್ಮ ಪರಿಶುದ್ಧರಾಗಿ ಜೀವಿಸಬೇಕು. ಪರಿಶುದ್ಧ ಭೂಷಣೆ ಆತನಿಗೆ ಅಡ್ಡ ಬೀಳಬೇಕು ಎಂಬುದನ್ನು ನಾವು ನೋಡ್ತೇವೆ. ಮೂರನೇ ಸಂಗತಿ ಆಗಿದೆ, ದೇವರನ್ನು ಘನಪಡಿಸಿ. ಹೇಗೆಂದರೆ ದೇವರು ಕೊಟ್ಟ ವಾಗ್ದಾನಗಳನ್ನು ದೃಢವಾಗಿ ನಂಬುವುದರ ಮೂಲಕ. 5ನೇ ಸಂಗತಿ ನೋಡ್ತೇವೆ, ಬಾಧೆಗಳನ್ನು ಸಹಿಸುವುದರ ಮೂಲಕ ದೇವರನ್ನು ಘನಪಡಿಸುವರು ಆಗಬೇಕು. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದು 4ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಾಕ್ಯ ಮತ್ತು 12ರಿಂದ 16ನೇ ವಾಕ್ಯ ತನಕ. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ. ಯಾಕೆಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ನೀವು ಬಂಡುತನ, ದುರಾಸೆ, ಕುಡಿಕತನ, ದುಂದುವತನ, ಮದ್ಯಪಾನಗೋಷ್ಠಿ, ಅಸಹ್ಯವಾದ ವಿಗ್ರಹಾರಾಧನೆ ಈ ಮೊದಲಾದವುಗಳನ್ನು ನಡೆಸುವುದರಲ್ಲಿಯೂ ಅನ್ಯಜನರಿಗೆ ಇಷ್ಟವಾದ ದುಷ್ಕೃತ್ಯಗಳನ್ನು ಮಾಡುವುದರಲ್ಲಿಯೂ ಕಳೆದು ಹೋದ ಕಾಲವೇ ಸಾಕು. ತಾವು ಮಾಡುವ ಅಪರಿಮಿತವಾದ ಪಡ್ಡಿಂಗತನದಲ್ಲಿ ನೀವು ಸೇರದಿದ್ದಕ್ಕೆ ಅವರು ಆಶ್ಚರ್ಯಪಟ್ಟು ನಿಮ್ಮನ್ನು ದೂಷಿಸುತ್ತಾರೆ. ಇಲ್ಲಿ ಪೇತ್ರ ಹೇಳ್ತಾನೆ, ಯೇಸು ಕ್ರಿಸ್ತನ ಭೂಲಕ್ಕಿಡುವಾಗ ಶರೀರದಲ್ಲಿ ಬಾಧೆ ಪಟ್ಟವನು. ಅದಕ್ಕೆ ಅಪೊಸ್ತಲ ಪೇತ್ರ ಹೇಳ್ತಾನೆ, ಯಾರು ಸದ್ಯದಲ್ಲಿ ಬಾಧೆ ಪಡುತ್ತಾರೋ ಅವರು ದೇವರಿಗೋಸ್ಕರ ಪರಿಶುದ್ಧರಾಗಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸದ್ಯ ಬಾಧೆ ಪಡೋದು ಇದು ಅರ್ಥವಾಗಿದೆ. ನೀವು ಯೇಸು ಅಂಕಾರ ಮಾಡೋ ಮೊದಲು ಅನ್ಯ ಜನೊಟ್ಟಿಗೆ ಸೇರಿಕೊಂಡು ವಿಗ್ರಹಾರಾಧನೆ, ಕುಡುಕತನ, ವ್ಯಭಿಚಾರಿ ಪಾಪದಲ್ಲಿ ಪಾಲ್ಗೊಳ್ಳುತ್ತಿದ್ದೀರಿ. ಅದು ಈಗ ಯೇಸು ನಂಬಿಕಿಟ್ಟು ನೀರು ಮುಳುಗಿಸಿದಂಥ ನಂತರ ಆ ಅನ್ಯ ಜನರು ಮಾಡಿ ವಿಗ್ರಹಾರಾಧನೆ ಆ ಎಲ್ಲ ದುಷ್ಟನನ್ನು ಪ್ರತ್ಯೇಕವಾಗುವಾಗ ಆ ಅನ್ಯ ಜನರು ನಿಮ್ಮನ್ನು ದೂಷಿಸ್ತಾರೆ. ಆ ದೂಷಿಸುವಾಗ ಆ ದೂಷಣೆಯನ್ನು ಸಹಿಸುವ ಮುಖಾಂತರ ದೇವರಿಗೆ ನೀವು ಮಹಿಮೆ ಕೊಡುತ್ತೀರಿ ಮತ್ತು ಅದನ್ನು ಸಹಿಸುವ ಮುಖಾಂತರ ನೀವು ಪರಿಸರ ಜೀವನ ಮಾಡ್ತೀರಿ. ಮತ್ತು ಅನೇಕರು ಈ ಒಂದು ಶೋಧನೆಗಳು ಬರುವಾಗ ಅವರು ಕಾಂಪ್ರಮೈಸ್ ಮಾಡುತ್ತಾರೆ. ಜನರನ್ನು ಮೆಚ್ಚೋದಕ್ಕೋಸ್ಕರ ಅವರು ಅವರೆಲ್ಲದೇ ಪಾಲ್ಗೊಳ್ಳ ಹಾಗೆ ಆಗಬಾರದು. ನೀವು ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿ ಮಾಡಿ ನಿಮ್ಮನ್ನು ತನ್ನ ರಕ್ತದ ಮುಖಾಂತರ ನಿಮಗೆ ಎಲ್ಲ ಪಾಪದ ಬಿಡಿಸಿಕೊಂಡು ನಿಮ್ಮ ರಾಜ್ಯವನ್ನಾಗಿ ಯಾಜಕ ಮಾಡಿದ್ದಾನೆ ಎಂಬುದೇ ಪ್ರಕಟಣೆ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. ಅದಕ್ಕೆ ನೀವು ದೇವರ ಯುಗ ಯುಗದಲ್ಲೂ ಅದಕ್ಕೆ ಘನತೆ ಕೊಡಬೇಕಾದರೆ ಈ ಅನ್ಯ ಜನರು ಮಾಡುವ ವಿಗ್ರಹಾರಾಧನೆ ಆ ಎಲ್ಲ ಸಂಘದ ಪಾಪ ಸಂಘದ ನೀವು ಪಾಲುಗಾರರಾಗಬಾರದು. ಆಗ ನಿಮ್ಮ ಆ ದೂಷಣೆಯನ್ನು ಸಹಿಸಿಕೊಳ್ಳಬೇಕು. ಅದನ್ನು ಸಹಿಸುವಾಗ ಅದರ ದೇವರಿಗೆ ಮಹಿಮೆ ಆಗ್ತದೆ. ಅದಕ್ಕೆ ಅದೇ ಆದ್ಯದಲ್ಲಿ 12-16 ವಾಕ್ಯ ನಾನು, ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ಅಪೊಸ್ತಲ ಪೇತ್ರ ಹೇಳ್ತಾನೆ, ನಿಮ್ಮ ನಂಬಿಕೆ ಪರಿಶೋಧನೆ ಮಾಡುವುದಕ್ಕೆ ದೇವರು ನಿಮ್ಮನ್ನು ಈ ಒಂದು ಶೋಧನೆ ಬರುವಾಗ ಅನ್ಯ ಜನರು ಒಟ್ಟಿಗೆ ನೀವು ಆ ವಿಗ್ರಹದಲ್ಲಿ ಆ ಹಬ್ಬದ ಊಟದಲ್ಲಿ ಆ ಒಂದು ಅವರ ಪಾಪದಲ್ಲಿ ನೀವು ಪ್ರತ್ಯೇಕವಾಗುವಾಗ ಅವರು ನಿಮ್ಮನ್ನು ದೂಷಿಸುವಾಗ ನೀವು ಚಿಂತೆ ಮಾಡಬಾರ್ದು. ನೀವು ಅದನ್ನು ಸಹಿಸಿಕೊಳ್ಳಬೇಕು. ಯಾಕಂದರೆ ನೀವು ಯೇಸು ಕ್ರಿಸ್ತನ ಆ ರೂಪಾಂತರದಲ್ಲಿ ಪಾಲುಗಾರರಾಗುತ್ತೀರಿ. ಮತ್ತು 13-14 ವಾಕ್ಯದಲ್ಲಿ ಈಗ ಹೇಳ್ತದೆ, ನೀವು ಕ್ರಿಸ್ತ ಯೇಸುವಿನ ನಿಮಿತ್ತ ನಿಂದೆ ಗುರಿಯಾದರೆ ಧನ್ಯರೇ. ಎಷ್ಟು ಯೇಸು ಕ್ರಿಸ್ತಗೋಸ್ಕರ ನಿಮ್ಮನ್ನು ನಿಂದಿಸಿದರೆ ನೀವು ಧನ್ಯರು. ಯಾಕೆಂದರೆ
ತೇಜೋಮಯವಾದ ಆತ್ಮನಾಗಿರುವ ದೇವರ ಆತ್ಮನಲ್ಲಿ ನೆಲೆಗೊಂಡಿದ್ದಾನಲ್ಲ. ಪ್ರಿಯರೇ, ಅನ್ಯ ಜನರು ನಿಂದಿಸುವಾಗ ಬೇಸರ ಪಡಬೇಡಿರಿ. ನಿಮ್ಮಲ್ಲಿ ಪವಿತ್ರಾತ್ಮನು ನೆಲೆಗೊಂಡಿದ್ದಾನೆ ಎಂಬುದಾಗಿ ನೆನೆಸಿಕೊಂಡು ಆ ದೂಷಣೆಯನ್ನು ಆ ನೀರನ್ನು ಸಹಿಸಿಕೊಂಡು ದೇವರು ಸ್ತೋತ್ರ ಮಾಡಿರಿ. ಯಾಕಂದರೆ ನೀವು ಈ ಲೋಕದವರಲ್ಲ, ನೀವು ಪರಲೋಕ ಸಂಸ್ಥಾನದವರು, ನೀವು ಯೇಸು ಪ್ರತಿ ಪಾಲುರಾಗುವರು. ನಿಮ್ಮ ದೇವರ ಆತ್ಮನು ನೆಲೆಗೊಂಡಿದ್ದಾನೆ ಎಂಬುದಾಗಿ ಅಪೊಸ್ತಲ ಪೇತ್ರನು ಇಲ್ಲಿ ಹೇಳ್ತಾನೆ. ಮತ್ತು 15ನೇ ಮತ್ತು 16ರ ವಾಕ್ಯದಲ್ಲಿ, ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು. ಅಪೊಸ್ತಲ ಪೇತ್ರ, ನೀವು ಪಾಪ ಮಾಡಿ, ಕಳ್ಳತನ ಮಾಡಿ, ಮೋಸ ಮಾಡಿ, ಇದು ಮಾಡಿ ಆ ರೀತಿ ನೀವು ಶಿಕ್ಷೆ ಪಾತ್ರರಾಗಬಾರದು. ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡೆದೆ ಆ ಹೆಸರಿನಲ್ಲಿ ದೇವರನ್ನು ಗಣಪಡಿಸಲಿ. ಇಲ್ಲಾಂದರೆ ನೀವು ಏನೂ ತಪ್ಪು ಮಾಡಲಿಲ್ಲ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಮಿತ್ತವಾಗಿ ಯೇಸು ಕ್ರಿಸ್ತನ ಭಕ್ತಿ ಜೀವಿಸುವಾಗ ಅನ್ಯ ಜನರು ಅವರ ಸಂಘಟನೆ ಪಾಲ್ಗೊಳ್ಳಾಗದೆ ನೋಡುವಾಗ, ಅವರ ಪ್ರಾರ್ಥನೆಯಿಂದ ಅವರ ವಿಗ್ರಹದಿಂದ ಪ್ರತ್ಯೇಕವಾಗ, ಅವರು ನಿಮ್ಮನ್ನು ದೂಷಿಸುವಾಗ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಹೆಸರು ಹೇಳುವಾಗ ನೀವು ಅದನ್ನು ಸಹಿಸಿಕೊಂಡು ಆ ಯೇಸು ಕ್ರಿಸ್ತರಿಗೆ ನೀವು ಮಹಿಮೆ ಪಡಿಸೋರಾಗಬೇಕು. ಇದಕ್ಕೆ ದೇವರನ್ನು ಕರೆದಿದ್ದಾನೆ, ಇದರಲ್ಲಿ ದೇವರಿಗೆ ಮಹಿಮೆ ತರಬೇಕು ಎಂಬುದರಲ್ಲಿ ಪೇತ್ರನು ಇಲ್ಲಿ ಹೇಳುತ್ತಾನೆ. ಪ್ರಿಯರೇ, ಆಗ ದೇವರಿಗೆ ಮಹಿಮೆ ಬರ್ತದೆ. ನೀವು ಆಗ ನಿಜವಾಗಿ ಯೇಸು ಕ್ರಿಸ್ತನ ಯಾಜಕರು ಆಗಿದ್ದೀರಿ, ಆ ರಕ್ತದ ಪಾಪದ ಬಿಡುಗಡೆ ಹೊಂದಿದವರಾಗಿದ್ದೀರಿ, ಯೇಸು ಪ್ರತಿಯಲ್ಲಿ ಪಾಲುರಾಗಿದ್ದೀರಿ, ದೇವರ ಪವಿತ್ರಾತ್ಮ ಮೇಲೆ ನೆಲೆಗೊಂಡಿದ್ದಾನೆ ಎಂದು ಪೇತ್ರನಲ್ಲಿ ಹೇಳುವನಾಗಿದ್ದಾನೆ. ಈಗ ನಾವು ನೋಡ್ತೇವೆ ಪ್ರಿಯರೇ, 6ನೇ ಸಂಗತಿ ನೋಡ್ತೇವೆ, ಬಾಲ ಫಲಗಳನ್ನು ತರುವುದರ ಮೂಲಕ ದೇವರನ್ನು ಘನಪಡಿಸುವವರಾಗಬೇಕು. ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ನೀವು ಬಾಲ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರ ಪರೇ ದೇವರಿಗೆ ನೀವು ಮಹಿಮೆ ತರುವುದು ಹೇಗೆಂದರೆ ಬಾಲ ಫಲ. ಇದರ್ಥವಾಗಿದೆ, ನೀವು ನಿಜವಾಗಿ ಯೇಸು ನಂಬಿಕೆ ಇಟ್ಟುಕೊಂಡು ನೀರಲ್ಲಿ ಮುಳುಗಿಸಿ ಅಂದ್ಕೊಂಡು ಏ ರಕ್ತದಲ್ಲಿ ಬಿಡುಗಡೆ ಹೊಂದಿದ್ದರೂ ಹೌದಾದರೆ ನಿಮ್ಮಲ್ಲಿ ಆ ಪವಿತ್ರ 9 ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ ಎಂಬ 9 ಫಲಗಳು ಕಂಡು ಬರಬೇಕು. ಎಷ್ಟು ನಿಮಗೆ 9 ಫಲ ಕಂಡು ಬರ್ತವೋ ಆಗ ದೇವರಿಗೆ ನಿಮ್ಮ ಮುಖಾಂತರ ಮಹಿಮೆ ಆಗ್ತದೆ. ನಿಜ ಯೇಸು ಕ್ರಿಸ್ತರು ಅಷ್ಟೇ ಅಲ್ಲದೆ ನೀವು ಅನೇಕರಿಗೆ ಯೇಸು ಕ್ರಿಸ್ತನ ಶುಭ ಸಂದೇಶವನ್ನು ಕೊಟ್ಟು ಅನೇಕ ಆತ್ಮಗಳನ್ನು ಕರ್ತನ ತರುವವರಾಗಬೇಕು. ಈ 2 ರೀತಿಯಲ್ಲಿ ತರುವ ಫಲಗಳನ್ನು ತರುವಾಗ ನಿಜವಾಗಿ ದೇವರಿಗೆ ಮಹಿಮೆ ಆಗ್ತದೆ. ಈ ರೀತಿ ಪ್ರೇರೆ ನೀವು ಫಲ ಕೊಡುವ ಮುಖಾಂತರ ದೇವರನ್ನು ಮಹಿಮೆ ಪಡಿಸುವವರು ಆಗಬೇಕು. ಏನೇ ಸಂಗತಿ ಆಗಿದೆ, ನಮ್ಮ ದೇಹದ ಮೂಲಕ ದೇವರನ್ನು ನಾವು ಗಣಪಡಿಸುವವರು ಆಗಬೇಕು. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಅಪೊಸ್ತಲರೇ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕೊಳ್ಳಲ್ಪಟ್ಟವರು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿದ. ಅದರ್ಥ ಯೇಸು ರಕ್ತದಿಂದ ಬಿಡಿಸಿದವರು, ಯೇಸು ರಕ್ತದಿಂದ ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ಅದು ನೀವು ನಿಮ್ಮ ಸ್ವಂತ ನಿಮ್ಮ ಶರೀರ ನಿಮ್ಮ ಸ್ವಂತ ಸೊತ್ತಲ್ಲ. ಯಾಕೆ ನಿಮ್ಮ ಶರೀರದಲ್ಲಿ ಪವಿತ್ರ ವಾಸ ಮಾಡ್ತಾನೆ, ನಿಮ್ಮ ಶರೀರ ಪವಿತ್ರನ ಗರ್ಭಗುಡಿ. ಹಾಗೆ ನಿಮ್ಮ ಶರೀರದ ಪ್ರಭಾವ ಪ್ರಕಾಶ ಅದು ಅರ್ಥವಾಗುತ್ತೆ. ಯಾರ್ಯಾರು ಯೇಸು ನಂಬಿಕೆ ಇಟ್ಟಿದ್ದರು, ನಿಮ್ಮಲ್ಲಿ ತೆಗೆದುಕೊಂಡಿದ್ದರು, ಎಂದಿಗೂ ದುಷ್ಟ ಚಟ್ಟ ವ್ಯಭಿಚಾರ ಪಾಪವನ್ನು ಮಾಡಬಾರದು. ವ್ಯಭಿಚಾರ ಪಾಪ ಮಾಡುವುದರೆ ದೇವರ ಆತ್ಮನಿಗೆ ನೋವುಂಟಾಗ್ತದೆ. ನಿಮ್ಮ ದೇಹದಲ್ಲಿ ಆ ದೇವರ ಪ್ರಭಾವ ಕಳೆದುಕೊಳ್ಳಿ ಆ ವ್ಯಭಿಚಾರ ಪಾಪವನ್ನು ಮಾಡುವರಾಗ್ಬೋದು. ಅತಿ ಭೋಜನ ನೀವು ಮಾಡಿದ ನಿಮ್ಮ ಶರೀರ ಹಾಳಾಗ್ತದೆ. ನೀವು ಮಾಡೋ ಪ್ರಾರ್ಥನೆ ಮುಖಾಂತರ ದೇವರಿಗೆ ಘನಪಡಿಸ್ತೀರಿ. ಈಗ ನಾವು ಒಂದೇ ಮನಸ್ಸಿನಿಂದ ಕೂಡಿ ಬರಬೇಕು. ಅದೇ ದೋಷ ನೋಡ್ತೇವೆ, ರೋಮಾಪುರದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, ಈಗ ನೀವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ತಂದೆಯ ದೇವರನ್ನು ಕೊಂಡಾಡಿದರೆ ನಿಮ್ಮಲ್ಲಿ ನಿಮ್ಮ ಸಭೆಯಲ್ಲಿ ಕುಟುಂಬದಲ್ಲಿ ಐಕ್ಯತೆ ಏಕ ಮನಸ್ಸು ಬೇಕು. ಯಾವಾಗ ನಿಮ್ಮ ಕುಟುಂಬದಲ್ಲಿ ಅನ್ನೋದು ಏಕ ಮನಸ್ಸಾಗಿರ್ತೀರೋ ಸಭೆ, ಆಗ ದೇವರಿಗೆ ಮಹಿಮೆ ಬರ್ತೇವೆ ಎಂದು ಅಪೊಸ್ತಲನಲ್ಲಿ ಹೇಳುವನಾಗಿದ್ದಾನೆ. 9ನೇ ಸಂಗತಿ ನೋಡ್ತೇವೆ, ಒಳ್ಳೆಯ ಕ್ರಿಯೆಗಳ ಮೂಲಕ ದೇವರನ್ನು ಘನಪಡಿಸುವರಾಗಬೇಕು. ಮತ್ತೆ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಈಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆ ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುರಿ. ಪ್ರಿಯ, ಅದರ್ಥವಾಗಿದೆ, ನೀವು ಲೋಕದಲ್ಲಿ ಮಾಡುವ ಚಾರಿಟೇಬಲ್ ಸೇವೆ, ಬೇರೆಯವರಿಗೆ ನೀವು ಮಾಡುವ ಆ ಚಾರಿಟೇಬಲ್ ಸೇವೆ, ದಾನ ಧರ್ಮ, ಪರೋಪಕಾರ, ರೋಗಿಗಳನ್ನು ಅವರಿಗೆ ವಿಸಿಟ್ ಮಾಡೋದು, ಆಶ್ರಮ ಸೇವೆ, ಇದೆಲ್ಲ ಮಾಡುವ ಒಳ್ಳೆಯ ಕ್ರಿಯೆಗಳು ದೇವರಿಗೆ ಮಹಿಮೆ ಪಡಿಸ್ತವೆ ಎಂಬುದನ್ನು ನೋಡ್ತೇವೆ. ಈ ಮುಖಾಂತರ ದೇವರೇ ಮಹಿಮೆ ಪಡಿಸೋರಬೇಕು. ಇನ್ನು ಅದಕ್ಕೆ ಎಕ್ಸಾಂಪಲ್ ನೋಡಿದೆ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದು 2ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ,
ನಿಮ್ಮ ನಡವಳಿಕೆಯು ಅನ್ಯರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರು ನಿಂದಿಸ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕಾರ್ಯವನ್ನು ಕಣ್ಣಾರೆ ಕಂಡು ವಿಚಾರಣೆಯಲ್ಲಿ ದೇವರು ಕೊಂಡಾಡುವರು. ಪ್ರಿಯ ನೋಡ್ತೀವಿ, ಅಪೊಸ್ತಲ ಪೇತ್ರನೇ, ಅನ್ಯ ಜನರ ಮುಂದೆ ನೀವು ಜೀವಿಸುವಾಗ ನಿಮ್ಮ ನಡವಳಿಕೆ ಯೋಗ್ಯವಾಗಬೇಕು. ಆಗ ನಿಮ್ಮ ನಡವಳಿಕೆ ನೋಡಿಕೊಂಡು ಅನ್ಯ ಜನರು ದೇವರನ್ನು ಕೊಂಡಾಡುತ್ತಾರೆ. ಈ ರೀತಿ ಪ್ರಿಯ ನಿಮ್ಮ ಒಳ್ಳೆಯ ಕ್ರಿಯೆ ಮಾಡುವ ಚಾರಿಟೇಬಲ್ ವರ್ಕ್ಸ್, ಬಡವರಿಗೆ ದಾನ ಮಾಡೋದು, ಆಶ್ರಮ ಸೇವೆ ಮಾಡೋದು, ವಿಧವೆಯರಿಗೆ ಸೇವೆ ಮಾಡೋದು, ಅಥವಾ ರೋಗಿಗಳಿಗೆ ಪ್ರಾರ್ಥನೆ ಮಾಡೋದು, ಪ್ರಿಯ ಇದೆಲ್ಲ ಮಾಡುವ ಒಳ್ಳೆಯ ಕ್ರಿಯೆಗಳು ಅನ್ಯ ಜನರಿಗೆ ದೇವರಿಗೆ ಮಹಿಮೆಪಡಿಸೋ ರೀತಿಯಲ್ಲಿ ನೀವು ಒಳ್ಳೆಯ ಕ್ರಿಯೆಗಳು ಮಾಡುವವರು ಆಗಬೇಕು. ಅಷ್ಟೇ ನಿಮ್ಮ ನಡವಳಿಕೆ ಅಪಸ್ಬರ್ತಾನೆ, ನಿಮ್ಮ ನಡವಳಿಕೆಯು ಅನ್ಯ ಜನ ಮುಂದೆ ಯೋಗ್ಯವಾಗಿರಬೇಕು. ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರು ನಿಂದಿಸ್ತಾರೋ ಆ ವಿಷಯದಲ್ಲಿ ನಿಮ್ಮ ಸತ್ಕಲ ಕಣ್ಣರಕೊಂಡು ವಿಚಾರದಿಂದ ದೇವರುಕೊಂಡು ಈ ರೀತಿಯ ಒಳ್ಳೆಯ ಕ್ರಿಯೆಗಳ ಮುಖಾಂತರ ದೇವರು ಕೊಂಡಾಡೋರು, ಗಣಪಡಿಸೋ ಆಗಬೇಕು. ನಾವು ಇಲ್ಲಿ ನೋಡ್ತೇವೆ. ಅತ್ಯಂತ ಸಂಗತಿಯಾಗಿದೆ, ಕಾಣಿಕೆಗಳನ್ನು ಕೊಡುವುದರ ಮೂಲಕ ದೇವರನ್ನು ಘನಪಡಿಸುವವರು ಆಗಬೇಕು. ನಾವು ನೋಡ್ತೇವೆ 1ನೇ ಪೂರ್ವಕಾಲ ವೃತ್ತಾಂತ ಕಾಂಡ 29ನೇ ಆದ್ಯದಲ್ಲಿ 11ರಿಂದ 14ನೇ ವಾಕ್ಯ ತನಕ, ಯೆಹೋವ ಮಹಿಮಾ ಪ್ರತಾಪ ವೈಭವ ಪರಾಕ್ರಮ ಪ್ರಭಾವಗಳು ನಿನ್ನವು, ಭೂಮಿ ಆಕಾಶಗಳದೆಲ್ಲ ನಿನ್ನದೇ. ಯೆಹೋವನೇ, ರಾಜ್ಯವು ನಿನ್ನದು, ನಿನ್ನ ಮಹೋನ್ನತನಾಗಿ ಸರ್ವಸ್ವವನ್ನು ಆಳುವವನಾಗಿರುತ್ತಿ. ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಂದ ಬರುತ್ತವೆ. ನೀನು ಸರ್ವಾಧಿಕಾರಿಯು, ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತವೆ. ಎಲ್ಲ ದೊಡ್ಡ ಸ್ಥಿತಿಗೂ ಶಕ್ತಿಗೂ ನೀನೇ ಮೂಲನು. ಆದದ್ದರಿಂದ ನಮ್ಮ ದೇವರೇ, ನಾವು ನಿನಗೆ ಕೃತಜ್ಞತೆ ಮಾಡುತ್ತಾ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೀರ್ತಿಸುತ್ತೇವೆ. ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಕ್ಕೆ ನಾವಾಗಲಿ ನನ್ನ ಪ್ರಜೆಗಳಾಗಿ ಎಷ್ಟರವರು ಸಮಸ್ತ ನಿನ್ನಿಂದಲೇ ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು. ಪ್ರಿಯ ನೋಡ್ತೇವೆ, ದೇವರಿಗೆ ಪ್ರತಿಯೊಬ್ಬರು ದಶಮ ಭಾಗ ಕೊಡಲೇಬೇಕು, ಅದು ದೇವರ ಆಜ್ಞೆ ಆಗಿದೆ. ಈ ದಶಮಾಂಶ ಭಾಗ ಕೊಟ್ಟು ಇನ್ನು ಎಕ್ಸ್ಟ್ರಾವಾಗಿ ನಾವು ತ್ಯಾಗವಾಗಿ ದೇವರ ಸೇವೆಗೋಸ್ಕರವಾಗಿ ದೇವರ ಸಭೆ ಕಟ್ಟಡ ಕೊಡುವ ಕಾಣಿಕೆ ಪ್ರೇರೆ, ಅದು ದೇವರಿಗೆ ಅದು ಮೆಚ್ಚುತ್ತದೆ, ಅದು ಆಗಿದೆ. ದೇವರಿಗೆ ಘನಪಡಿ ನೋಡ್ತೀವಿ. ಇಲ್ಲಿ ಈ ಒಂದು ಅದೇ ನೋಡ್ತೇವೆ, ಆ ಜನರು ಪರೇ ಆಹಾರವನ್ನು ಕಟ್ಟಲಿಕ್ಕೆ ಅವರು ಕಾಣಿಕೆ ಕೊಟ್ಟರು. ಅದರ ಮುಖಾಂತರ ಈ ರೀತಿ ಪರೇ ನೀವು ದೇವರಿಗೆ ಕೂಡ ದಶಮಾಂಶನು ಯಾವತ್ತೂ ಕದ್ದುಕೊಳ್ಳಬೇಕು. ದೇವರಿಗೆ ದಶಮಾಂಶನು ಯಾವಾಗಲೂ ಕೊಡುವವರು ಆಗಲೇಬೇಕು, ದೇವರ ಆಜ್ಞೆ ಆಗಿದೆ. ಆ ದಶಮಾಂಶ ಭಾಗ ಇನ್ನೂ ಎಕ್ಸ್ಟ್ರಾವಾಗಿ ನೀವು ಮಾಡುವ ಪರೋಪಕಾರ, ದಾನ ಧರ್ಮ, ಅಥವಾ ನೀವು ನಿಮ್ಮ ಸಭೆಗೆ ಕೊಡುವ ಕಾಣಿಕೆಗಳು, ನಿಮ್ಮ ಆಲಯ ಇದೆಲ್ಲ ಏನೆಲ್ಲ ನೀವು ಎಕ್ಸ್ಟ್ರಾವಾಗಿ ದಶಮ ಭಾಗದ ಎಕ್ಸ್ಟ್ರಾವಾಗಿ ಕೊಡುವ ಎಲ್ಲ ಕಾಣಿಕೆಗಳು ಅದು ದೇವರಿಗೆ ಘನ ತರುತ್ತದೆ. ಈ 10 ಸಂಗತಿಗಳಿಂದ ದೇವರನ್ನ ಘನಪಡಿಸೋದಕ್ಕೆ ದೇವರು ನಿಮ್ಮನ್ನು ಯೇಸು ರಕ್ತದಿಂದ ನಿಮ್ಮ ಪಾಪಗಳನ್ನು ಬಿಡಿಸಿದ್ದಾನೆ. ಆತ ನಿಮ್ಮನ್ನು ರಾಜ್ಯವನ್ನಾಗಿ ಯೋಜನೆ ಮಾಡಿದ್ದಾನೆ. ನಿಮ್ಮ ಕೆಲಸ ಈ 10 ಸಂಗತಿ ದೇವರನ್ನು ಘನಪಡಿಸೋರು. ಪುನಃ ರಿಪೀಟ್ ಮಾಡ್ತಾನೆ, 1ನೇ ಸಂಗತಿಯ ದೇವರನ್ನು ಘನಪಡಿಸು, ಸ್ತುತಿಸೋದು. ಪ್ರತಿದಿನ ದೇವರಿಗೆ ಸ್ತುತಿಸಬೇಕು. ಎಷ್ಟು ದೇವರು ಸ್ತುತಿಸ್ತಾರೆ ಅಷ್ಟು ದೇವರಿಗೆ ನಾವು ಘನಪಡಿಸ್ತೀರಿ. 2ನೇ ಸಂಗತಿಯಾಗಿದೆ, ಪರಿಶುದ್ಧರಾಗಿ ಜೀವನ ಮಾಡಬೇಕು. ಪರಿಶುದ್ಧ ದೇವರು ಮೆಚ್ಚಿದ ಪರಿಶುದ್ಧ ಮೂಲಕ ನೀವು ದೇವರನ್ನ ಘನಪಡಿಸೋರಾಗಿದ್ದೀರಿ. 3ನೇ ಸಂಗತಿಯಾಗಿದೆ, ದೇವರು ಕೊಟ್ಟ ವಾಗ್ದಾನಗಳನ್ನು ಅಥವಾ ಕನಸುಗಳನ್ನು ಅಥವಾ ಪ್ರವಾದನೆಗಳನ್ನು ಅದರ ದೃಢವಾಗಿ ನಂಬುವರೇಬೇಕು. ಅದು ನೆರವೇರೋ ತನಕ ದೇವರನ್ನು ಸ್ತೋತ್ರ, ಆಗ ದೇವರಿಗೆ ಘನಪಡಿಸ್ತೀರಿ. 4ನೇ ಸಂಗತಿಯಾಗಿದೆ, ನೀವು ಮಾಡೋ ಪ್ರತಿಯೊಂದು ಕಾರ್ಯಗಳು ನಿಮ್ಮ ಬಿಸ್ನೆಸ್, ನಿಮ್ಮ ಕೆಲಸ, ನಮ್ಮ ಸೇವೆ, ಊಟ ಎಲ್ಲದರಲ್ಲಿಯೂ ದೇವರ ಮಹಿಮೆಗೋಸ್ಕರ ಮಾಡುವುದಾದರೆ ದೇವರಿಗೆ ಘನಪಡಿಸ್ತೀರಿ. 5ನೇ ಸಂಗತಿ, ಕ್ರಿಸ್ತನಿಗೋಸ್ಕರ ನೀವು ಆ ಅನ್ಯ ಜನರ ಪ್ರತ್ಯೇಕವಾಗಿ ಜೀವಿಸುವಾಗ ನಿಮಗೆ ಬರುವ ಬಾಧೆಗಳು, ಬರುವ ನಿಂದೆಗಳನ್ನು ಸಹಿಸುವ ಮುಖಾಂತರ ದೇವರಿಗೆ ಘನಪಡಿಸುವರಾಗಬೇಕು. 6ನೇ ಸಂಗತಿ, ನಿಮ್ಮಲ್ಲಿ ಆ ಪವಿತ್ರ 9 ಫಲಗಳು ತೋರಿಸುವುದರ ಮುಖಾಂತರ ನಿಮ್ಮಲ್ಲಿ 9 ಫಲಗಳು ತೋರಿಸಲ್ಪಡಬೇಕು. ಅಷ್ಟೇ ಅಲ್ಲದೆ ಅನೇಕ ನಾಶವಾದ ಆತ್ಮಗಳನ್ನು ಸುವಾರ್ತೆಯ ಮುಖಾಂತರ ಕ್ರಿಸ್ತನಿಗೋಸ್ಕರ ಗೆಲ್ಲುವುದರ ಮುಖಾಂತರ ನೀವು ದೇವರಿಗೆ ಘನಪಡಿಸ್ತೀರಿ. 7ನೇ ಸಂಗತಿಯಾಗಿದೆ, ನಿಮ್ಮ ದೇಹದ ಮೂಲಕ ದೇಹವನ್ನು ಹಾಳು ಮಾಡುತ್ತೆ ಎಲ್ಲ ವಿಷಕರವಾದ ಅಮಲು ಪದಾರ್ಥಗಳಿಂದ ವ್ಯಭಿಚಾರದಿಂದ ನಿಮ್ಮ ದೇಹವನ್ನು ಕಾಪಾಡಿಕೊಳ್ಳುವುದರ ಮುಖಾಂತರ ದೇವರಿಗೆ ಘನಪಡಿಸ್ತೀರಿ. 8ನೇ ಸಂಗತಿ, ನಿಮ್ಮ ಗಂಡನ ಮಧ್ಯದಲ್ಲಿ ಐಕ್ಯತೆ, ಸಭೆಯಲ್ಲಿ ಐಕ್ಯತೆ, ಒಂದೇ ಮನಸ್ಸಿಗೆ ಮಾಡೋ ಪ್ರಾರ್ಥನೆ ಮುಖಾಂತರ ದೇವರಿಗೆ ಘನಪಡಿಸ್ತೀರಿ. 9ನೇ ಸಂಗತಿ, ನೀವು ಮಾಡೋ ಒಳ್ಳೆಯ ಕ್ರಿಯೆಗಳು, ದಾನ ಧರ್ಮಗಳು, ಪರೋಪಕಾರಗಳು, ಒಳ್ಳೆಯ ಕಾರ್ಯಗಳು ಮತ್ತು ನಿಮ್ಮ ನಡತೆ ಮುಖಾಂತರ ಘನಪಡಿಸುವವರು ಆಗಬೇಕು. 10ನೇ ಸಂಗತಿ ಆಗಿದೆ, ದೇವರುಗಳು ದಶಮಾಂಶ ಮಾತ್ರ ಅಲ್ಲ, ದಶಮಾಂಶ ಕೊಟ್ಟು ಇನ್ನೂ ಎಕ್ಸ್ಟ್ರಾಗಿ ಸ್ಯಾಕ್ರಿಫೈಸ್ ಆಗಿ ನೀವು ಕೊಡುವ ಕಾಣಿಕೆ ಮುಖಾಂತರ ಈ 10 ಸಂಗತಿಗಳಿಂದ ನೀವು ಘನಪಡಿಸುವ ಯಾಜಕರಾಗಿದ್ದೀರಿ. ಇದು ನಿಮ್ಮ ಎಲ್ಲರ ಕರ್ತವ್ಯವಾಗಿದೆ. ಇದನ್ನು ನೇಮಿಸಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದರ್ಭ ನಿಮ್ಮ ಜೊತೆ ಉತ್ತೇಜನ ಆಗಿರುತ್ತಾರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುವನಾಗಿದ್ದೇನೆ. ನಾವು ಪ್ರಾರ್ಥನೆ ಮಾಡೋಣ.
ಪರಲೋಕದ ದೇವರೇ, ಯೇಸು ಕ್ರಿಸ್ತನ ಮುಖಾಂತರ ದೇವ ಈ ಸದ್ಯಗಳ ಪ್ರತಿಯೊಬ್ಬ ನಿನ್ನ ಮಕ್ಕಳು ನಷ್ಟಕ್ಕೆ ಒಪ್ಪಿಸ್ಕೊಳ್ತೇನೆ. ಹೌದು, ನಿನ್ನ ವಾಕ್ಯದ ಮುಖಾಂತರ ನೀನು ಮಾತನಾಡಿದೆ. ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ದೇವ ನೀನು ಯಾರು ನಿನ್ನ ನಂಬಿಕಿಟ್ಟಿದ್ದೋ ಅವರನ್ನೆಲ್ಲ ಪಾಪಗಳನ್ನು ಬಿಡಿಸಿಕೊಂಡು ರಾಜ್ಯವನ್ನಾಗಿ ಯಾಜಕರಾಗಿ ನೇಮಿಸಿಕೊಂಡು ಅವರು ನಿನ್ನ ಘನಪಡಿಸಬೇಕು. ಯಾವ ರೀತಿ ಘನಪಡಿಸಬೇಕೆಂಬ ಈ ಕೇಳಿದ 10 ಸಂಗತಿಗಳು ದೇವ ಇನ್ನ ಮಕ್ಕಳು ಕೇಳಿ ಪ್ರತಿದಿನ ಅವ್ರು ನಿನ್ನ ಘನಪಡಿಸುವಂತೆ ನಿನ್ನ ಕೃಪೆಯನ್ನು ದಯಪಾಲಿಸಬೇಕು. ಮತ್ತು ಯಾರು ನಿನ್ನ ಘನಪಡಿಸ್ತೋ ಅವ್ರ ನಿನ್ನ ಆಶೀರ್ವಾದ, ನಿನ್ನ ಅಭಿಷೇಕ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ನಿತ್ಯ ಸ್ತುತಿ ತನ್ನೀರಿ